ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು: ಸಾಗರ ಗ್ರಾಮಾಂತರ ಪೊಲೀಸರ ಕಾರ್ಯಾಚರಣೆ, ಒಂಟಿ ಮನೆ ದರೋಡೆ ಮಾಡಿದ ಕಳ್ಳನ ಬಂಧನ, ದರೋಡೆಯಲ್ಲಿ ದೋಚಿದ್ದ ಬಂಗಾರ ವಶ. ಸಾಗರ ತಾಲೂಕಿನ ಕಲ್ಮನೆ ಗ್ರಾಮದ ಕುಂಬಾರಗುಂಡಿಯಲ್ಲಿ 10 ದಿನಗಳ ಹಿಂದೆ ಒಂಟಿ ಮನೆಗೆ ನುಗ್ಗಿ ಮಹಿಳೆಗೆ ಚಾಕು ತೋರಿಸಿ ಸುಮಾರು 39 ಗ್ರಾಂ ಚಿನ್ನ ದೋಚಿದ್ದ ದರೋಡೆಕೋರನನ್ನು ವಸ್ತುಗಳ ಸಮೇತ ಬಂಧಿಸುವಲ್ಲಿ ಸಾಗರ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಪೊಲೀಸ್ ಸಿಬ್ಬಂದಿಗಳಿಗೆ ಸಾಗರ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯಕ್ ಅಭಿನಂದನೆ ತಿಳಿಸಿದ್ದಾರೆ. ಮನೆಯಿಂದ ಸುಮಾರು 500 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಮನೆ ಇದ್ದಿಲ್ಲ. ಈ ಕುರಿತಾಗಿ ಸಂಪೂರ್ಣವಾದ ಮನೆಯ ಮಾಹಿತಿಯನ್ನು ಸಂಗ್ರಹಿಸಿದ ಒಬ್ಬ ದರೋಡೆಕೋರ ಮನೆ ಹತ್ರ ನುಗ್ಗಿ ಮನೇಲಿ ಯಾರೂ ಇಲ್ಲ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಮನೆಯಲ್ಲಿರೋ ಒಂಟಿ ಮಹಿಳೆಯ ಮೇಲೆ ಅಟ್ಯಾಕ್ ಮಾಡಿ ಅವಳಿಗೆ ಚಾಕು ತೋರಿಸಿ ಅವಳನ್ನು ಹೆದರಿಸಿ ಅವಳನ್ನು ಒಂದು ರೂಮ್ನಲ್ಲಿ ಕೂಡ ಹಾಕಬೇಕಿದ್ರೆ ಅವಳ ಕುತ್ತಿಗೆ ಚಿನ್ನದ ಸರವನ್ನು ಸಹ ಎಳ್ಕೊಂಡು ಆನಂತರದಲ್ಲಿ ಅವಳು ಲಾಕ್ ಮಾಡಿ ಅವಳ ಮನೆಯಿಂದ ನಾಪತ್ತೆಯಾಗಿ ಹೋಗಿದ್ದ. ಅಲ್ಲಿಂದ ಮೊಬೈಲ್ ತಗೊಂಡೋಗಿದ್ದ, ಮತ್ತೊಂದು ಪರ್ಸನ್ ಎತ್ಕೊಂಡು ಹೋಗಿದ್ದ, ಮತ್ತು ತಾಳಿಯನ್ನು ಕಿತ್ಕೊಂಡು ಹೋಗಿದ್ದ. ಈ ಕುರಿತಾಗಿ ಮಹಿಳೆ ಕೊಟ್ಟಂಥ ಒಂದು ಏನು ಡಿಸ್ಕ್ರಿಪ್ಷನ್, ವ್ಯಕ್ತಿ ಯಾವ ರೀತಿ ಇದ್ದ, ನೋಡಲಿಕ್ಕೆ ಯಾವ ರೀತಿ ಕಾಣ್ತಾ ಇದ್ದ ಅನ್ನೋದನ್ನೆಲ್ಲ ನಾವು ತಗೊಂಡು ಅದರ ಜೊತೆ ಕೆಲವೊಂದು ಮೊಬೈಲ್ ಮಾಹಿತಿಯನ್ನು ನಾವು ಸಂಗ್ರಹಿಸಿಕೊಂಡು ಸುತ್ತಮುತ್ತಲಿನ CC ಕ್ಯಾಮೆರಾಗಳ ಸಹಾಯದಿಂದ ಆರೋಪಿಯನ್ನು ಪತ್ತೆ ಹಚ್ಚಿದ್ವಿ. ಮುಖ್ಯವಾಗಿ ಗ್ರಾಮಾಂತರ ಠಾಣೆಯ ಸಿಬ್ಬಂದಿಯವರಾದಂಥ ಫರೀರುವುದು ರವಿ ಮತ್ತು ನಗರ ಠಾಣೆಯ ಸನಾವುಲ್ಲಾ ಇವರು ತಂಡ ವಿಶೇಷವಾಗಿ ಮುತುವರ್ಜಿ ವಹಿಸಿ ಇಲ್ಲಿ ಪಾಂಡವಪುರ ಮತ್ತು ಬಿಡದಿ ಈ ಭಾಗದಲ್ಲಿ ಇದ್ದಂಥ ಆರೋಪಿಯನ್ನು ದಸ್ತಗಿರಿ ಮಾಡಿಕೊಂಡು ಆತನಿಂದ ಕತ್ತಿಗಳು, ಚಾಕು ಇರ್ಬೋದು, ಬಾರ್ಸ್ ಇರ್ಬೋದು, ಮತ್ತು ಮುಖ್ಯವಾಗಿ 2,70,000 ಮೌಲ್ಯದ ಬಂಗಾರದ ಸರವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲಾಗಿದೆ. ಅದರಲ್ಲಿ ಆರೋಪಿಯನ್ನು ಮಾಡ್ಕೊಂಡು ಹೋದ ನಂತರದಲ್ಲಿ ತಕ್ಷಣದಲ್ಲಿ ಮುತ್ತೂಟ್ ಫೈನಾನ್ಸ್ದಲ್ಲಿ ಈ ಬಂಗಾರವನ್ನು ಅಡವಿಟ್ಟು ಹಣವನ್ನು ಬಿಡಿಸ್ಕೊಂಡಿದ್ದ. ನಮ್ಮ ಇನ್ಸ್ಪೆಕ್ಟರ್ ಮಾಬಲೇಶ ನಾಯ್ಕ ಅವರ ತಂಡದವರು ಅವನನ್ನು ಕರ್ಕೊಂಡೋಗಿ ಮುತ್ತೂಟ್ ಫೈನಾನ್ಸಿಗೆ ಭೇಟಿ ಕೊಟ್ಟು ಅಲ್ಲಿಂದ ಬಂಗಾರವನ್ನು ಬಿಡಿಸ್ಕೊಂಡು ಬಂದು ಈಗ ಇಲ್ಲಿ ಪ್ರದರ್ಶನ ಬಿಟ್ಟಿದ್ದೀವಿ. ಇನ್ನು ಕೆಲವೇ ದಿವಸದಲ್ಲಿ ಏನು ಕಳ್ಕೊಂಡಿದ್ದಾರೆ ಅವರಿಗೆ ಇದನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಮಾನ್ಯ ನ್ಯಾಯಾಲಯದಿಂದ ಪರವಾನಗಿ ತಗೊಂಡು ನಾವು ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ಸಬ್ ಡಿವಿಷನ್ ನಮ್ಮ ಪೊಲೀಸಲ್ಲಿ ನಿರೀಕ್ಷೆಗಳು ಹೇಳ್ತಾ ಇದ್ದರೆ ಅತಿ ಹೆಚ್ಚಿನ ಪ್ರಕರಣವನ್ನು ಪತ್ತೆ ಹಚ್ಚುವ ಸಬ್ ಡಿವಿಷನ್ ಅಂತೇಳಿ. ಅಷ್ಟಲ್ಲದೆ ಸಾಗರ ಸಬ್ ಡಿವಿಷನ್ದಲ್ಲೂ ಸಹ ಸಾಗರ ಗ್ರಾಮಾಂತರ ಠಾಣೆ ನಮ್ಮ ಮಾಮಲೇಶ್ವರ ನಾಯ್ಕರ ತಂಡದವರು ಅತಿ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದಾರೆ. ಅವರ ತಂಡಕ್ಕೂ ಮುಖ್ಯವಾಗಿ ಠಾಣೆಯ ಎಲ್ಲ ಸಿಬ್ಬಂದಿಯವರಿಗೂ ನಾನು ಮತ್ತು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇಷ್ಟಲ್ಲದೆ ಸುಮಾರು ಕಳೆದ 1.5 ವರ್ಷದಿಂದ ಗ್ರಾಮಾಂತರ ಠಾಣೆಯಲ್ಲಿ ಆದಂಥ ಅಡಿಕೆ ಕಳ್ಳತನ ಇರ್ಬೋದು ಅಥವಾ ಮನೆ ಕಳ್ಳತನ ಇರ್ಬೋದು, ವಿವಿಧ ಪ್ರಕರಣಗಳನ್ನು ನಮ್ಮ ಎಲ್ಲ ಕ್ರೈಮ್ ಉಪವಿಭಾಗ ಸಿಬ್ಬಂದಿ ಪತ್ತೆ ಹಚ್ಚಿದ್ದಾರೆ. ಈ ಮೊನ್ನೆ ಒಂದು ದನ ಕಳ್ಕೊಂಡು ಹೋದಂಥ ವಾಹನವನ್ನು ಸಹ ಪತ್ತೆ ಹಚ್ಚಿದ್ದಾರೆ. ಅದರ ಜೊತೆ ಇನ್ನೊಂದು ಮನೆ ಕಳವಾಗಿತ್ತು, ಸುಮಾರು ಒಂದು ನೆಕ್ಲೆಸ್ ಮತ್ತು ಒಂದು ಚೈನ್, ಅದನ್ನು ಸಹ ವಶಪಡಿಸಿಕೊಂಡಿದ್ದಾರೆ. ಅದನ್ನು ನಮಗೆ ಕಾರಣಾಂತರದಿಂದ ಮಾಹಿತಿ ಕೊಡಲಿಕ್ಕಾಗಿಲ್ಲ. ಮುಂದಿನ ನಮ್ಮ ಯಾವುದಾದ್ರೂ ಇದರಲ್ಲಿ ಆ ಕುರಿತಾಗಿ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಆದರೆ ಜನರಲ್ಲಿ ಇನ್ನೊಂದು ವಿನಂತಿ ಮಾಡ್ತಾ ಇದ್ದೀವಿ, ಏನು ಅಪರಿಚಿತರು ಗ್ರಾಮೀಣ ಭಾಗದಲ್ಲಿ ಬಂದಾವಾಗ ಅವರು ಫೋಟೋವನ್ನಾಗಲಿ ಅವರ ಮಾಹಿತಿಯನ್ನಾಗಲಿ ಸಂಗ್ರಹಿಸೋದು ಅಥವಾ ಅಟ್ಲೀಸ್ಟ್ ಅವ್ರ ಡಿಸ್ಕ್ರಿಪ್ಷನ್ ಕೊಟ್ಟರೆ ನಮ್ಗೆ ಈಸಿ ಆಗ್ತದೆ. ಈ ಪ್ರಕರಣದಲ್ಲಿ ಆ ವ್ಯಕ್ತಿಗೆ ಸ್ವಲ್ಪ ದಾಡಿ ಇತ್ತು, ಕಪ್ಪಗಾಗಿದ್ದ, ನೋಡಲಿಕ್ಕೆ ಹೈಟ್ ಇದ್ದ ಅನ್ನುವಂಥ ಮಾಹಿತಿಯನ್ನು ಕೊಟ್ಟದ್ದರಿಂದ ನಮ್ಮವರು ಇಷ್ಟು ತೀಕ್ಷ್ಣವಾಗಿ ಪತ್ತೆ ಹಚ್ಚಲಿಕ್ಕಾಯಿತು. ಅದಕ್ಕಾಗಿ ಗ್ರಾಮಸ್ಥರಲ್ಲಿ ಜನರಲ್ಲಿ ನಮ್ಮ ವಿನಂತಿ ಏನಂತ ಹೇಳಿದ್ರೆ ಈ ಕುರಿತಾಗಿ ಹೆಚ್ಚಿನ ನಿಗಾ ಇಡಿಸಬೇಕಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆನೇ ಈಗ ನಮ್ಮ ನಗರ ಠಾಣಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಸಾಕಷ್ಟು ಕೂಗುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ರಸ್ತೆ ಸುರಕ್ಷತೆ ಮತ್ತು ರಸ್ತೆ ಮೇಲಿರುವಂಥ ಏನು ಪಾರ್ಕಿಂಗ್ ಪ್ರಾಬ್ಲಮ್ಗಳ ನಿರ್ವಹಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಮೊದಲಲ್ಲಿ ಏನಾಗ್ತಿತ್ತು, ನಾವು ಸ್ಥಳದಲ್ಲಿಯೇ ಬಂದು ವಾಹನ ಚಾಲಕರಿಗೆ ಅಥವಾ ಮಾಲೀಕರಿಗೆ ನೋಟಿಸ್ ಕೊಟ್ಟು ದಂಡವನ್ನು ವಸೂಲಿ ಮಾಡ್ತಾ ಇದ್ದೀವಿ. ಈ ಹೊಸ ಪದ್ಧತಿಯನ್ನು ಮಾಡಿದ್ದೀವಿ. ಯಾರೇ ಹಜಾರ್ಡಸ್ ಪಾರ್ಕಿಂಗ್ ಮಾಡಿದರೆ ಅವರ ವಾಹನದ ಚೆಸ್ಸಿ ನಂಬರ್, ಎಂಜಿನ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ನೋಡಿ ಅವರ ಅಡ್ರೆಸ್ಸನ್ನು ಪತ್ತೆ ಮಾಡಿ ಅವ್ರ ಮನೆಗಳಿಗೆ ನೋಟಿಸನ್ನು ಕಳಿಸ್ತಾ ಇದ್ದೀವಿ. ಇದರಿಂದ ಸಾಕಷ್ಟು ಸಾರ್ವಜನಿಕರು ಎಚ್ಚೆತ್ತುಕೊಂಡಿದ್ದಾರೆ. ಈಗಾಗಲೇ ನಗರಸಭೆಯವರಿಗೂ ವಿನಂತಿ ಮಾಡಿ ಪ್ರತ್ಯೇಕವಾದ ಸ್ಥಳಗಳನ್ನು ಗುರುತಿಸಲಾಗಿದೆ. ಒಟ್ಟಾರೆಯಾಗಿ ಈಗ ಟ್ರಾಫಿಕ್ ಬಗ್ಗೆ ಸಹ ಹೆಚ್ಚಿನ ಗಮನ ಹರಿಸ್ತಾ ಇದೆ.